ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಾನು ಏನಪ್ಪಾ ಅಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಆ ಕಂಟೆಂಟ್ ಏನು ಅಂತ ಹೇಳಿದ್ರೆ, ವಿಶೇಷವಾದ ಕಂಟೆಂಟ್ ಅಂದ್ರೆ ಎಲ್ಲಾ ಅಪ್ಲಿಕೇಶನ್ ಅಲ್ಲೂ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲೂ ನೀವು ಹಣ ಮಾಡಬಹುದು. ನಾವು ಹಣ ಮಾಡೋ ಅಪ್ಲಿಕೇಶನ್ ಹೇಳ್ತಾ ಇದೀನಿ, ಬನ್ನಿ. ಯಾವ್ಯಾವ ಅಪ್ಲಿಕೇಶನ್ ಅಲ್ಲಿ ಹಣ ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ, ಬನ್ನಿ. ಫೇಸ್ಬುಕ್ ಅಲ್ಲಿ ಅರ್ನಿಂಗ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬೋದು. ಅದು ಬಿಟ್ರೆ ಯೂಟ್ಯೂಬ್ ರೀಲ್ಸ್ ಮಾಡಿ ಹಣ ಮಾಡಲು ಬಹಳ ಅಪ್ಲಿಕೇಶನ್ ಇದಾವೆ. ಯಾವ್ಯಾವಪ್ಪ ಅಂದ್ರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೋಜ್ ಅಪ್ಲಿಕೇಶನ್. 4 ಪ್ಲಾಟ್ಫಾರ್ಮ್ ಅಲ್ಲಿ ಹಣ ಮಾಡ್ಬೋದು ಈಸಿಯಾಗಿ. ನೀವು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಹಣ ಕೊಡ್ತಾರೆ ಅವರು. ಯಾವ ತರ ಹಣ ಕೊಡ್ತಾರಪ್ಪ ಅಂತ ನಿಮಗೆ, ನಾವು ಈ ರೀಲ್ಸ್ ಹಾಕಿರ್ತೀರಲ್ಲ ವಿಡಿಯೋಕ್ಕೆ ಒಂದು ಆಡ್ಸ್ ಬರುತ್ತೆ. ಆಡ್ಸ್ ಯಾಕಪ್ಪ ಬರುತ್ತೆ ಅಂದ್ರೆ ಅವರು ಯೂಟ್ಯೂಬ್ ಪ್ಲಸ್ ಗೂಗಲ್ ಆಡ್ಸ್ ಇಬ್ರು ಕಮಿಟ್ಮೆಂಟ್ ಆಗಿರ್ತಾರೆ. ಅದರಿಂದ ಯೂಟ್ಯೂಬ್ನರ್ ಕೊಡಲ್ಲ ದುಡ್ಡ, ಗೂಗಲ್ ಆಡ್ಸ್ ಮಾನಿಟೈಸೇಷನ್ ಆದ್ಮೇಲೆ ಕೊಡ್ತಾರೆ. ಈಗ ನೀವು ಒಂದು ವಿಡಿಯೋ ನೋಡ್ತಿರ್ತೀರಾ, ಒಂದು ಆಡ್ಸ್ ಬರುತ್ತೆ, ಅದರಿಂದ ಹಣ ಬಂದಂತ ದುಡ್ಡ ಬರೀ ನಿಮಗೆ ಕೊಡಲ್ಲ. ಒಂದ್ ಸ್ವಲ್ಪ ಯೂಟ್ಯೂಬ್ನರ್ ಇಕ್ಕಂದ್ರೆ ಒಂದ್ ಸ್ವಲ್ಪ ಆಡ್ಸ್ ಆಡ್ತಾರೆ ಕೊಡೋದು ದುಡ್ಡ. ಒಂದ್ ಪರ್ಸೆಂಟ್ ಇಲ್ಲ ಅದರಲ್ಲಿ ಹೇಳ್ಬೇಕು ಅಂದ್ರೆ. ಆತರ ಹಣ ಕೊಡೋದಷ್ಟೇ, ಆಡ್ಸ್ ಮುಖಾಂತರ ಹಣ ಕೊಡ್ತಾರೆ. ನೀವು ಸುಮ್ನೆ ರೀಲ್ಸ್ ಮಾಡ್ತಾ ಇರ್ತೀರಾ, ಸುಮ್ನೆ ರೀಲ್ಸ್ ಮಾಡಿ ಹಾಕ್ತಿರ್ತೀರಾ, ಏನಿಲ್ಲ ಆ ತರ ಏನ್ ಮಾಡಕ್ ಹೋಗ್ಬೇಡ್ರಿ. ಏನಾಗುತ್ತೆ ಅಂದ್ರೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಒಳ್ಳೆ ವ್ಯೂಸ್ ಹೋಗ್ಬೇಕು. ವ್ಯೂಸ್ ಹೋದ್ರೆ ಮಾತ್ರ ಹಣ ಬರೋದು ನಿಮಗೆ, ಅರ್ನಿಂಗ್ ಮಾಡ್ಕೊಳಕ್ ಆಗೋದು. ಯಾವ ತರ ಅಂತಪ್ಪ ಅಂದ್ರೆ ಮಾನಿಸ್ಟೇಷನ್ ಆದ್ಮೇಲೆ $100 ಆಗ್ಬೇಕು. $100 ಆದ್ರೂ ಮಾತ್ರ ನಿಮಗೆ ಅಮೌಂಟ್ ಕೊಡೋತಾರೆ, ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಈ ಯಾರು ಯೂಟ್ಯೂಬರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. $100 ಆಗ್ಬೇಕು. $1 $2 ಆದ್ರೆ ಏನು ಕೊಡಲ್ಲ. $100 ಮಾತ್ರ ಆದ್ರೆ ನಿಮಗೆ ಹಣ ಹಾಕ್ತಾರೆ, ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅವರೇ. ಪ್ರತಿಯೊಂದು ಎಲ್ಲಾದ್ನೂ ಇಸ್ಕೊಂತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂತಾರೆ. ಪಾನ್ ಕಾರ್ಡು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ಕು, ಅಡ್ರೆಸ್ಸು, ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲ ಪ್ರತಿಯೊಂದು ಇಸ್ಕೊಂಡು ನಿಮಗೆ ಹಣ ಹಾಕ್ತಾರೆ ಅವರು. ಓಕೆನಾ? ನೋಡಿ ಫ್ರೆಂಡ್ಸ್, ಯಾರು ನೋಡಿದ್ರು ಈಗ ರೀಲ್ಸ್ ಮಾಡ್ತಲೇ ಇರ್ತಾರೆ. ಪ್ರತಿಯೊಬ್ರು ರೀಲ್ಸ್ ಮಾಡ್ತಲೇ ಇದ್ದಾರೆ. ಆದ್ರೆ ಬರೀ ರೀಲ್ಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ. ಆದ್ರೆ ಅರ್ನಿಂಗ್ಸ್ ಮಾಡ್ಕೋಬಹುದು ನೀವು. ಒಳ್ಳೆ ಅಪ್ಲಿಕೇಶನ್ಗಳಿದೆ. ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇನ್ನು ಬೇರೆ ಅಪ್ಲಿಕೇಶನ್ ಎಲ್ಲ ಅರ್ನಿಂಗ್ ಮಾಡ್ಕೋಬಹುದು ನೀವು. ಓಕೆನಾ? ಯೂಟ್ಯೂಬ್ ಅಲ್ಲಿ ಮೊದಲು ಶಾರ್ಟ್ಸ್ ವಿಡಿಯೋಕ್ಕೆ ಅಮೌಂಟ್ ಕೊಡ್ತಾ ಇರಲಿಲ್ಲ, ಬರೇ ಲಾಂಗ್ ವಿಡಿಯೋ ಹಾಕ್ಬೇಕಾಗಿತ್ತು. ಆದ್ರೆ ಈಗ ನೀವು ಶಾರ್ಟ್ಸ್ ವಿಡಿಯೋ ಹಾಕಿರೋ ಯೂಟ್ಯೂಬ್ ನಲ್ಲಿ ಮಾನಿಸ್ಟೇಷನ್ ಆದ್ಮೇಲೆ ನಿಮಗೆ ಅಮೌಂಟ್ ಕೊಡ್ತಾರೆ. ಆದ್ರೆ ಬಹಳ ಕಡಿಮೆ. ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಬಹಳ ಕಡಿಮೆ. ಅದೇ ನೀವು ಲಾಂಗ್ ವಿಡಿಯೋ ಹಾಕಿದ್ರೆ ಫುಲ್ ಅಮೌಂಟ್ ಜಾಸ್ತಿ ಡಾಲರ್ ಬರುತ್ತೆ. ಆದ್ರೆ ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ಕಡಿಮೆ ಡಾಲರ್ ಕೊಡ್ತಾರೆ, ಸಖತ್ತು ಕಡಿಮೆ ಕೊಡ್ತಾರೆ. ಶಾರ್ಟ್ಸ್ ವಿಡಿಯೋಕ್ಕೆ ಕಡಿಮೆ, ಫುಲ್ ಕಡಿಮೆ. ಆದ್ರೆ ಏನಪ್ಪಾ ಅಂದ್ರೆ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವೊಂದು ಸಾಂಗ್ಗಳು ಹಾಕ್ಬಾರ್ದು. ಯಾಕೆಂದ್ರೆ ಕಾಪಿರೈಟ್ ಕ್ಲೈಮ್ ಬರ್ತವೆ. ನೀವು ಯಾವುದೇ ಸಾಂಗ್ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಅದ್ ಏನಪ್ಪ ಆಗುತ್ತೆ ಅಂದ್ರೆ, ಕಾಪಿರೈಟ್ ಕ್ಲೈಮ್ ಬಂದ್ರೆ ನಿಮ್ ವಿಡಿಯೋ ಮಾಡಿದ್ರಲ್ಲ ಆ ಆಡಿಯೋ ಇರುತ್ತಲ್ಲ, ಆ ಆಡಿಯೋ ದುಡ್ಡು ಕಾಪಿರೈಟ್ ಕ್ಲೈಮ್ ಅವನಿಗೆ ಹೋಗುತ್ತೆ. ಕಾಪಿರೈಟ್ ಕ್ಲೈಮ್ ಆದ್ರೆ ಯಾರಿಗೆ ಹೋಗುತ್ತೆ ಅಂದ್ರೆ, ವಿಡಿಯೋ ಆಡಿಯೋ ಮಾಡ್ತಲ್ಲ ಅವನಿಗೆ ಅಮೌಂಟ್ ಹೋಗುತ್ತೆ. ನೀವು ಅರ್ನಿಂಗ್ ಮಾಡಿರೋ ಅಮೌಂಟ್ ಅವನಿಗೆ ಹೋಗುತ್ತೆ ಕಾಪಿರೈಟ್ ಆದ್ರೆ. ಓಕೆನಾ? ಅದೊಂದು ನೆನ್ಪಿಟ್ಕೊಳ್ಳಿ. ನೀವು ಯಾವುದೇ ಫೇಸ್ಬುಕ್